ಈಗ ಬಂದ್ರೆ ಆರಾಮದಿರಿ ಯಾಕರ ಪರಕರ ಆರಾಮದಿರಿ. ಇದು ಪಟೇಲಣ್ಣ ಬರ್ಲಿಲ್ಲನ್ರಿ ಆಫೀಸ್ ಕೆಲಸ ಅವ್ರದ್ದು ಅಂದಂಗ ನನ್ನ ಸಸಿ ನನ್ನ ಮೊಮ್ಮಕ್ಕಳು ಏನು ಮಾಡತ್ತಾವ ಮಕ್ಕೊಂಡಾರ ನೋಡ್ರಿ ಇಬ್ರು. ಒಬ್ಬಕ್ಕಿಗೆ ಹಾಲು ಕುಡ್ಸಾಕತ್ತಾಳ ಕರಿತೀನಿ ಅಂದಂಗ ಬರಾಕ ಏನು ತೊಂದರೆ ಆಗ್ಲಿಲ್ಲಲ್ರಿ. ಬರಾಕ ತೊಂದರೆ ಅಂತಂದ್ರೆ ದಾರಿ ಭಾಳ ಹದಗೆಟ್ಟತಿ. ಮಣ್ಣು ಈ ಮಳಿ ಜಗ್ಗು ಹೊಡೆದ ಈ ಪರಿ. ಅದ್ರಾಗ ಅಲ್ಲಿ ಮಣ್ಣಿನ ರೋಡ್ ಬೇರೆ ಪೂರ್ತಿ ಏನು ದೊಡ್ಡ ಗಾಡಿ ಅಡ್ಡಾಡೋಕಂತತಿ ಎಂಥ ರಾಡ್ ಆಗೈತಿ. ಅದು ಒಂದು ಸ್ವಲ್ಪ ಡಾಂಬರ್ ರೋಡ್ ಆಗಿದ್ರೆ ಇಷ್ಟು ತ್ರಾಸ ಆಕಿದ್ದಿಲ್ಲ. ಮಣ್ಣಿನ ರೋಡ್ ಅಲ್ಲ, ಕಾರ್ ಅಂತರೂ ಆ ಕಡೆ ಈ ಕಡೆ ಹೊಳ್ಳಾಡ್ಬಿಡುತ್ತೆ ಬಿಡ್ರಿ. ಹೌದು, ಅದು ಒಂದು ಸ್ವಲ್ಪ ನೀವು ಈಗ ಎಲೆಕ್ಷನ್ ಇದು ಕೇಳಕ್ಕೆ ಬರ್ತಾರಲ್ಲ, ಆಮೇಲೆ ಈ ಏರಿಯಾದ ಕಾರ್ಪೊರೇಟರ್ದು ಹಿಂಗೆ ಇರ್ತಾರಲ್ಲ ಈ ಊರಾಗ ಹಿಂಗೆ ಅವ್ರ ಚೇರ್ಮನ್ರಿಗೆ ಅದು ಹೇಳಿ ಒಂದು ಸ್ವಲ್ಪ ಮಾಡಿಸ್ಬೇಕನ್ನ ಅದನ್ನು. ರೋಡ್ ಭಾಳ ಹದಗೆಟ್ಟತಿ. ಅಯ್ಯೋ ಅದನ್ನ ಎಷ್ಟು ಹೇಳಿದ್ರು ಮಾಡಿಸ್ವಲ್ರು. ಓಟ್ ಕೇಳಕ್ಕೆ ಬಂದವ್ರು ಹೊಳ್ಳಿ 5 ವರ್ಷ ಆಗಿಂದ ಅವ್ರ ಮಕ್ಕ ಭೇಟಿ ಆಗೋದು, ಹೊಳ್ಳಿ ಮತ್ತೆ ಮಕ್ಕ ಭೇಟಿ ಆಗೋದೇ ಇಲ್ಲ. ಅದ್ರಾಗ ಇನ್ನೊಂದು ಏನಾಗ್ಬಿಡ್ತೈತಿ, ಈ ನಮ್ಮೂರಾಗ ಲಾರಿ ಡ್ರೈವರ್ಗಳು ಭಾಳ ಅದಾರ. ಮತ್ತು ಈಗ ಲಾರಿ ಡ್ರೈವರ್ಗಳು ಭಾಳ ಅದಾರಲ್ಲ, ಮತ್ತು ಲಾರಿ ತರೋದು, ಮನೆ ಬಕ್ಕಲ ನಿಲ್ಸೋದು, ಮತ್ತು ವಾಪಸ್ ಒಯ್ಯೋದು, ಗಾಡಿ ಲೋಡ್ ಮಾಡೋದು ಅಂತೇಳಿ ಸುಮಾರು ಸಲ ಅಡ್ಡಾಡ್ಬಿಡ್ತೈತಲ್ಲ. ಹೊತ್ತೊಂಟ್ರೆ ನಮ್ಮನೆಗೆ ಇದು ಹೊತ್ತೊಂಟ್ರೆ ಲಾರಿ ಡ್ರೈವರ್ಗಳು ಒಬ್ರಿಂದ ಒಬ್ರು ಬರ್ತಿರ್ತಾರೆ. ಈ ದೊಡ್ಡ ಗಾಡಿ ಅಡ್ಡಾಡಿದ ತಕ್ಷಣ ಮತ್ತೊಟ್ಟ ರೋಡು ಇದಾಗ್ಬಿಡ್ತೈತಿ. ಹೌದು ಅದು ಕರೆ. ಈ ದೊಡ್ಡದು ಇದು ಅಡ್ಡಾಡಿದ್ರೆ ಹಂಗದ. ಇವರು ನಮ್ಮ ತಾಯಿಯವ್ರಿ, ನಮ್ಮ ಅಪ್ಪಾರ ತೀರ್ಕೊಂಡು ಭಾಳ ವರ್ಷ ಆತು. ಇನ್ನು ಇವ್ರು ನಮ್ಮ ಮನೆ ಬಾಜುದವ್ರು ಗಿರ್ಜಕ್ಕಾರ ಅಂತೇಳಿ ನಮ್ಮ ಆಕಿ. ಅಯ್ಯೋ ಇವರು ಗಿರ್ಜಕ್ಕರಂತರು ಒಂದ ಒಡಹುಟ್ಟಿದ ಅಕ್ಕಂಗಾರ ಇರ್ತಾರಲ್ಲ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂತ ಹಂಗದಾರ ನೋಡ್ರಿ. ಇಲ್ಲಿ ಹಳ್ಳ್ಯಾಗ ಎಲ್ಲರೂ ಹಂಗ ಒಬ್ರಿಗೊಬ್ರು ಭಾರಿ ಆಸರ ನೋಡ್ರಿಪ್ಪ. ಅದೊಂಥರ ಕೇಳೋಕೆ ಖುಷಿ ಆಕೈತಿ. ಒಬ್ಬರ ಮನೆ ಫಂಕ್ಷನ್ ಅಂದ್ರೆ ಎಲ್ಲರೂ ದುಂಡಗಕ್ಕಾರ. ಹ್ಞೂನ್ರಿಪ್ಪ. ಓ ಇವ್ರು ನಿಮ್ಮ ತಾಯಿನಾ? ಇಲ್ಲ ನಮ್ಮನೆ ನಾಯಿ ಇಲ್ಲ. ನಾವೆಲ್ಲ ನಾಯಿ ಸಾಕಕ್ಕೆ ಹೋಗನ್ರಿ. ಏನು ದೊಡ್ಡವ್ರ ಮನೆ ಇಲ್ಲಿ ಕಳ್ತನಕ ಅವ ಬೀದಿ ನಾಯಿನೇ ಅಲ್ಲಿ ಯಾವ್ದಾರು ಬಂದು ಮಕ್ಕೊಂಡಿರ್ಬೇಕು. ಅದು ನಮ್ಮ ನಾಯಿ ಅಲ್ಲದ. ನಾಯಲ್ಲ, ತಾಯಿನ ಅಂದೆ. ಅದು ಹೇಳಿದ್ ನಾನು. ನೀವು ಯಾಕೆ ತಾಯಿಯಲ್ಲ ನಾಯಲ್ಲ ತಾಯಿ ಅಂದಿದ್ದು ನಾನು. ಹೇಳ್ರಿ ಅವರಿಗೆ. ಹೌದಾ ಪರಕ ಹೇಳಲಿಲ್ಲ ನೀನು? ನಮ್ಮನೆ ನಾಯಿ ಇಲ್ಲ. ಎಲ್ಲಿರಿಂದ ಬರ್ಬೇಕು ಪಾಪ ಹೆದರಿದ್ರಂತ ನೋಡೋರು. ಹೋಗ್ಲಿ ಬಿಡ್ರಿ, ಅವ್ರಿಗೆ ಯಾಕೋ ಸ್ವಲ್ಪ ಕಿವಿ ದೂರ ಇದ್ದಂಗೆ ಐತಿ. ಅಂದಂಗೆ ಇವರು ನನ್ನ ಗೆಳತಿ ಇವರ ಗಂಡ ಅವರು ಒಂದಿಷ್ಟು ಕೆಲವೊಂದು ಫ್ಯಾಕ್ಟ್ರಿಗಳು ಅಂತದವು, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ. ಅವಳೆ ಚಲೋ ನಮಗಿಂತ ಇನ್ನೂ ಒಂದು ಕೈ ಅನುಕೂಲಸ್ತ್ರೆ ಅನ್ಬೋದು. ಹಂಗದಾರ. ಇನ್ನು ಮಗನೂ ಅಷ್ಟೇ, ಅವನು 1-2 ಫ್ಯಾಕ್ಟ್ರಿ ನೋಡ್ಕೊಂತ ಅದನ್ನ. ಇಲ್ಲ ನಮ್ಮನೆ ಫ್ಯಾಕ್ಟ್ರಿ ಇಲ್ಲ, ಹಿಟ್ಟಿನ ಗಿರಣಿ. ಇಲ್ಲಿ ಹಿತ್ತಲಾಗ ಈಗೊಂದು 3-4 ತಿಂಗಳಾತ ನಾನು ನೋಡಿ ಹಾಕಿಸಿ. ಹಿಟ್ಟಿನ ಗಿರಣಿ, ನಮ್ಮನೆ ಫ್ಯಾಕ್ಟ್ರಿ ಇಲ್ಲ. ಯಾರಂದ್ರೆ ನಿಮಗೆ ನಮ್ದು ಫ್ಯಾಕ್ಟ್ರಿ ಐತೆ ಅಂತೇಳಿ? ಯಾರ ಸುಳ್ಳು ಹೇಳಿರ್ಬೇಕು ನಿಮ್ಗೆ. ನಮ್ದು ಹಿಟ್ಟಿನ ಗಿರಣಿ ನೋಡ್ರಿ. ಹಿಟ್ಟು ಏನೋ ಹಾಕ್ಸೋದಿದ್ರು ಭಾರಿ ಅನುಕೂಲ ನೋಡ್ರಿ ನಿಮ್ಗೆ. ಒಮ್ಮೆ ಒಂದಿಷ್ಟು ಜೋಳ ಗೋಧಿ ಅಂತ ತಂದು ಬಿಟ್ರಂದ್ರೆ ಹಿಟ್ಟು ಹಾಕಿಸ್ಕೊಂಡು ಒಯ್ದು ಬಿಡ್ಬೋದು. ಅಯ್ಯ ಶಾಂತಕ್ಕ, ಹುಬ್ಬಳ್ಳಿಯಾಗ ಎಲ್ಲಿ ಹಿಟ್ಟಿನ ಗಿರಣಿ ಇಲ್ಲನ? ಎಲ್ಲ ಬಿಟ್ಟು ಒಟ್ಟು ಹಿಟ್ಟು ಹಾಕ್ಸಕ್ಕೆ ಜೋಳ ತೊಗೊಂಡು ಇಲ್ಲಿಗೆ ಬರ್ಬೇಕನ ಅವ್ರು ಕಲಗಟ್ಟಿಗೆ. ಅಕ್ಕಾರ ತಗೋರಿ ಈ ಬ್ಯಾಗ್. ಇದೇನ್ರಿ ಅಕ್ಕಾರ? ಅದು ಮೊನ್ನೆ ಫಂಕ್ಷನ್ದಾಗ ನನಗೆ ಭೇಟಿನೇ ಆಗಲಿಲ್ಲ. ನಾನು ಅಂದ್ರೆ ಗದ್ಲ ಇದು ಎಲ್ಲ ಇತ್ತಲ್ಲ, ಹಾಗಾಗಿ ಎತ್ಕೊಳಕ್ಕಾಗಲಿಲ್ಲ. ನಿಮ್ಮ ಮಕ್ಕಳನ್ನ ಸುಮ್ಮನೆ ಅದೇ ನಾನು ಈ ಸದ್ಯಕ್ಕೆ ತಡಿ ಬೇಡಂಗಾರ ಅಂತೇಳಿ. ಅದಕ್ಕೆ ಈಗ ಹೊಸದಾಗಿ ಮಕ್ಕಳು ನೋಡೋ ಹೊತ್ತಿನಾಗ ಮೊದಲನೇ ಸಲ ಹಂಗೆ ನೋಡಬಾರ್ದಂತೆ. ಅದಕ್ಕೆ ಶಾಸ್ತ್ರ ಪ್ರಕಾರ ಅದು ಸರಿನೂ ಅಲ್ಲಂತೆ. ದುಡ್ಡೇನು ಕೊಡೋದು ಮಕ್ಳ ಕೈಯಾಗ, ಹಾಗೆಲ್ಲ ಕೊಡೋದಕ್ಕಿಂತ ಇಂಥವು ಥರದ ಸುಖ ಅಂತ ತೊಗೊಂಡು ಬಂದೆ ಅಷ್ಟೇ. ತಗೋರಿ, ಇದ್ರಾಗ 3 ಮಕ್ಕಳಿಗೂ ಹಂಗೆ ಅದಾವೆ. ಅಯ್ಯೋ ಇದೆಲ್ಲ ಯಾಕೆ ತರಕೋದ್ರಿ ಯಾಕಾರ? ಜಕ್ಕದವ್ರಿ ಈಗ. ಇರಲಿ ತಗೋರಿ. ಶಾಂತ ಚಾ ನಾಷ್ಟ ವ್ಯವಸ್ಥೆ ಮಾಡು. ಇಲ್ಲ ನಾಷ್ಟ ಚಾ ಆಮೇಲೆ ಮಾಡೋಣಂತೆ. ಮೊದಲು ಹುಡುಗಿ ತೋರ್ಸ ಶಾಸ್ತ್ರ ಮುಗಿದ್ ಬಿಡ್ಲಿ. ಸರಿ ಆತ್ರಿ. ಹುಡುಗ ಏನು ಮಾಡ್ಕೊಂಡದಾರೆ? ನಂದೇ ಇಲ್ಲಿ ಟೈಲ್ಸ್ ಫ್ಯಾಕ್ಟ್ರಿ ಐತಿ, ಅದನ್ನ ನೋಡ್ಕೊಳ್ತಾ ಇದ್ದೇನೆ. ಓ ಹೌದನಪ್ಪ. ತರುಣ್ ಅಂತ ನನ್ನ ಹೆಸರು. ತರುಣ್. ಇವರು ನಿಮ್ಮ ತಾಯಿಯವರ? ಹೌದ್ರಿ, ಆಗಲ್ಲ ಹೇಳಿದ್ನಲ್ಲ, ಇವ್ರು ನಮ್ಮವ್ರಿ. ಆರಾಮದಿರಮ್ಮ? ರಾಮ್ ಅಂತೇಳಿ? ರಾಮ್ ಅಂತನ ಹೆಸರು? ಚಂದ ಐತವ ಹೆಸರು, ಚಂದ ಐತಿ. ಅಲ್ಲಮ್ಮ ಆರಾಮದಿರ ಅಂದೆ? ಅದಾರ ಒಳಗದಾರ, ತಯಾರಾಗಕತ್ತಾರ. ನೀವು ಬರೋ ಸುದ್ದಿ ಗೊತ್ತಾತಲ್ಲ ಪಟ್ ಅಂತೇಳಿ ತಯಾರಾಗಕತ್ತಾರ. ಅವರಿಗೆ ಸ್ವಲ್ಪ ಕಿವಿ ದೂರ. ಇರ್ಲಿ ಬಿಡ್ರಿ. ಇಲ್ಲ ಹೊರಗೋಗಿಲ್ಲ ಪರವ, ಹೊರಗೋಗಿಲ್ಲ. ಒಳಗ ತಯಾರಾಗಕತ್ತಾಳ, ಹೊರಗೋಗಿಲ್ಲವ. ಅವ್ವ ಈಗ ತಡಿ ಸುಮ್ನೀರೀಗ. ಅದ ಸ್ವಲ್ಪ ವಯಸ್ಸಾದ್ಮೇಲೆ ಇತ್ತಿತ್ತಾಗ ಯಾಕ ಒಂಚೂರು ಕಿವಿ ಕೇಳಲ್ತ. ಹೌದಾ? ಇರ್ಲಿ ಬಿಡ್ರಿ, ನಡಿತೈತಿ. ಅದಕ್ಕೇನಂತ. ಒಂದೊಂದ್ಸಲ ಹಂಗೆ ಆಕೈತಿ ವಯಸ್ಸಾದ್ಮೇಲೆ. ಒಂದು ಮಷಿನ್ ಹಾಕಿಸ್ಕೊಂಡ್ಬಿಡ್ರಿ ಕಿವಿಗೆ, ಅಂದ್ರೆ ಸಮಾಧಾನ ಆಕೈತಿ, ಕಿವಿ ಕೇಳ್ತೈತಿ ನಿಮಗೂ. ಏನೋ ಅಂತೀಯ ತಂಗಿ, ಒಂಚೂರು ಜೋರಾಗಿ ಮಾತಾಡವಾ. ಹುಡುಗಿ ತೋರಿಸ್ಬಿಡ್ರಿ, ಕರ್ಸ್ಬಿಡ್ರಿ. ಕರ್ಕೊಂಬರ್ತೀನಿ ರೀ. ಎಲ್ಲ ಶಾಂತಕ್ಕ, ಹುಡುಗಿ ಎಷ್ಟು ಸಿಂಪಲ್ ಅದ ನೋಡ. ಅಷ್ಟು ರೊಕ್ಕ ಐತಿ, ಇಷ್ಟು ರೊಕ್ಕ ಐತಿ, ಆಸ್ತಿ ಐತಿ ಅಂತಾರ. ಎಷ್ಟು ಸಿಂಪಲ್ ಐತಿ ನೋಡ ಹುಡುಗ. ಮರವಿಂದ ನೋಡ್ತಿಲ್ಲ ಎಷ್ಟು ಸಿಂಪಲ್ ಅದಾನ. ಮತ್ತೆ ಹಂಗೆ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಅಮ್ಮ ಆರಾಮದಿರಿ? ಎಲ್ಲರೂ ಆರಾಮದಿರ? ಎಲ್ಲರೂ ಆರಾಮದೇ ನೋಡುವ. ಏನು ಮಾಡತ್ತಾರ ಮಕ್ಳು?
ಅವ್ರು ಮಕ್ಕೊಂಡಾರ ನೋಡ್ರಿ 3 ಮಂದಿ. ಈಗ ರಾತ್ರಿ ಎಲ್ಲ ಆಟ ಆಡ್ತಾವ, ಬೆಳಗ್ಗೆ ಹಿಂಗೆ ಮಕ್ಕೊಂಡ್ಬಿಡ್ತಾವ. ಇನ್ನೊಂದು 2 ತಿಂಗಳು ಹಿಂಗೆ. ಆಮೇಲೆ ಮತ್ತೆ ಇನ್ನೂ ಹೊರ ಪ್ರಪಂಚ ಇದು ಅನುಭವ ಆಗ್ಬೇಕಲ್ಲ ಇನ್ನು. ತಯಾರಾಗಳಮ್ಮ ಲಕ್ಷ್ಮಿ? ತಯಾರಾಗಳಮ್ಮ. ಲಕ್ಷ್ಮಿ ಆಕಿ ಇಬ್ರು ಹೆಣ್ಮಕ್ಳ್ರಿ ನನಗೆ. ಆಕಿಲ್ಲ ಎಲ್ಲ ಪಾರ್ವತಿ ಒಬ್ಬೇಕಿ, ಈಕಿ ಲಕ್ಷ್ಮಿ ಒಬ್ಬೇಕ್ರಿ. ಈಕಿ ಈ ವರ್ಷ ಒಂದು 2 ತಿಂಗಳು ಆತ್ರಿ ನೌಕರಿ ಹೊಂಟಾಳ, ಕಾಲೇಜ್ನಾಗ ಟೀಚರ್ ತೆಗ್ಯಾಳ್ರಿ. ವಾವ್, ಇಷ್ಟು ಸಿಂಪಲ್ ಆಗಿ ರೆಡಿ ಆಗ್ಯಾರ. ನಿಜಕ್ಕೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದಾರ. ನಿನ್ನ ಧ್ವನಿ ಕೇಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟಮ್ಮ. ನಿನ್ನ ಹೆಸರು? ಲಕ್ಷ್ಮಿ ಅಂತ ಹೇಳ್ರಿ. ಮದುವೆ ಆದಮೇಲೂ ಜಾಬ್ ಕಂಟಿನ್ಯೂ ಮಾಡ್ತೀಯಾ? ಹ್ಞೂ ರೀ, ಮದುವೆ ಆದಮೇಲೂ ಜಾಬ್ ಕಂಟಿನ್ಯೂ ಮಾಡ್ಬೇಕನ್ನೋದು ನನ್ನ ಆಸೆ. ನಾವು ಬೇಡ ಅಂದ್ರೆ ಏನು ಮಾಡ್ತೀವಿ? ಇಲ್ಲ, ನಾನು ಜಾಬ್ ಕಂಟಿನ್ಯೂ ಮಾಡ್ಬೇಕನ್ನೋದೇ ನನ್ನ ಆಸೆ. ನಂಗೆ ಅದನ್ನು ಬಿಡೋಕೆ ಇಷ್ಟ ಇಲ್ಲ. ಐ ಲೈಕ್ ಯುವರ್ ಬೋಲ್ಡ್ನೆಸ್. ಹೌದು, ಈ ಥರ ಬೋಲ್ಡಾಗಿ ಮಾತಾಡ್ಬೇಕು. ಹೆದರ್ಕೊಂಡು ಸುಮ್ಮನೆ ನಿಂತಿದ್ದೆ ಅಂದರೆ ಏನು ಅಂತ ಇನ್ನೊಂದ್ಸಲ ಕೇಳಬೇಕಿತ್ತು. ಅಡ್ಡಿ ಇಲ್ಲ. ನಾವು ನಿಮ್ಗೆ ಏನು ಅನ್ನೋದು ಊರಿಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತೇವೆ. ಸರಿ ರೀ, ಸರಿ ಹಂಗಾಲಿ. ಲಕ್ಷ್ಮಿ ಬಾ ಒಳಗೆ ನಾಷ್ಟ ಕೊಡುವಂತೆ ಎಲ್ಲರಿಗೆ. ಅಲ್ಲ ಶಾಂತಕ, ಈಗಿನ ಕಾಲದಾಗ ಹುಡುಗ ಹುಡುಗಿ ಮಾತಾಡೋದೆಲ್ಲ ಭಾರಿ ಕಾಮನ್ ಆಗಿಬಿಟ್ಟೈತಿ. ಹುಡುಗ ಹುಡುಗಿ ಏನಾರ ಮಾತಾಡ್ತೀರ ನೋಡ್ರಿ. ಹೌದು. ಏನಪ್ಪ, ನಾವೆಲ್ಲರೂ ದೊಡ್ಡವ್ರು ಮಾತಾಡೋದಕ್ಕಿಂತ ನೀವು ಒಬ್ರಿಗೊಬ್ರು ಮಾತಾಡೋದು ಒಳ್ಳೇದಂತೆ ನಾನು. ನೀವು ಮಾತಾಡಿ ಒಬ್ರಿಗೊಬ್ರು ನಿಮಗೇನು ಇಷ್ಟ, ನಿನಗೇನು ಇಷ್ಟ, ನಿಂತೆ ಅದೇನೋ ಟೇಸ್ಟ್ ಇಬ್ಬರು ಒಂದೇ ಥರ ಇರಬೇಕು ಅಂತಿರಲ್ಲ. ಒಬ್ರಿಗೊಬ್ರು ಮಾತುಕತೆ ಮ್ಯಾಚಕತೆ ಇಲ್ಲ ಅಂತೇಳಿ ನೋಡ್ರಿ, ವಿಚಾರಿಸ್ಕೊರಿ. ಅವ್ರು ಮಾತಾಡ್ತೀನಿ ಅಂದರೆ ನಂಗೇನು ತೊಂದರೆ ಇಲ್ಲ. ಹೌದು. ಏನಪ್ಪ, ನಾವೆಲ್ಲರೂ ದೊಡ್ಡವ್ರು ಮಾತಾಡೋದಕ್ಕಿಂತ ನೀವು ಒಬ್ರಿಗೊಬ್ರು ಮಾತಾಡೋದು ಒಳ್ಳೇದಂತೆ ನಾನು. ನೀವು ಮಾತಾಡಿ ಒಬ್ರಿಗೊಬ್ರು ನಿಮಗೇನು ಇಷ್ಟ, ನಿನಗೇನು ಇಷ್ಟ, ನಿಂತೆ ಅದೇನೋ ಟೇಸ್ಟ್ ಇಬ್ಬರು ಒಂದೇ ಥರ ಇರಬೇಕು ಅಂತಿರಲ್ಲ. ಒಬ್ರಿಗೊಬ್ರು ಮಾತುಕತೆ ಮ್ಯಾಚಕತೆ ಇಲ್ಲ ಅಂತೇಳಿ ನೋಡ್ರಿ, ವಿಚಾರಿಸ್ಕೊರಿ. ಅವ್ರು ಮಾತಾಡ್ತೀನಿ ಅಂದರೆ ನಂಗೇನು ತೊಂದರೆ ಇಲ್ಲ. ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆಯಲ್ಲ, ನಂಬರ್ ಕೊಡಿ, ಫೋನ್ನಾಗೆ ಮಾತಾಡೋಣ. ಅದರಲ್ಲೇನಿದೆ, ಫೋನಲ್ಲಿ ಮಾತಾಡಿದರೆ ಇನ್ನೂ ಟೈಮು ಜಾಸ್ತಿ ಸಿಗ್ತೈತಿ. ಒಬ್ರಿಗೊಬ್ರು ಜಾಸ್ತಿ ನೇರವಾಗಿ ಮಾತಾಡ್ಬೋದು. ಹೊರಗಡೆ ಮಳೆ ಬರಕತ್ತೈತಿ, ಇನ್ನು ಹೋಗಿ ಅಲ್ಲಿ ನಿಂದಿರ್ಬೇಕಾಕತ್ತೆ ಅದಕ್ಕೆ. ಸರಿ ಸರಿ, ಒಳ್ಳೆ ಕೆಲಸ ಬಿಡಪ್ಪ. ಈಗ ಇಲ್ಲಿ ಮಾತಾಡ್ಕೊಂಡು ನಿನ್ನ ಟೈಮ್ ವೇಸ್ಟ್ ಮಾಡೋ ಬದಲಿ ನೀವು ಬರೋವರೆಗೂ ನಾವು ಕಾಯ್ತಿರ್ಬೇಕು ಮತ್ತೆ. ಒಳ್ಳೆ ನಿರ್ಧಾರ. ಸರಿ, ನಿನ್ನ ಫೋನ್ ನಂಬರ್ ಹಾಕಿ ಕೊಡ, ಇಬ್ಬರು ಫೋನ್ ಮಾಡಿ ಮಾತಾಡ್ಕೊರಿ. ಲಕ್ಷ್ಮಿ ಒಳಗೆ ಬರವ. ಎಲ್ಲ ತಿಂದು ಮುಗಿಸಿ ಹೋದ ನಂತರ ಆದರೂ ಲಕ್ಷ್ಮಿ ಭಾರಿ ಸಿಂಪಲ್ ಆಗಿ ರೆಡಿಯಾಗಿದ್ದೆ. ಆ ಸೀರೆ ಯಾರ್ದು ಉಟ್ಕೊಂಡಿದ್ದಲ್ಲ? ಯಾರ್ದು ಹೇಳ್ರಿ ನೋಡೋಣ. ಇನ್ಯಾರ್ದೆ? ಪಾರ್ವತಿದಿರ್ಬೇಕು. ಇಲ್ಲ ಶಾಂತಕ ನಿಂದ? ಯಾರ್ದು ಅಲ್ಲ, ನಮ್ಮ ಅಜ್ಜಿದು. ನನ್ನ ಕಡೆ ಒಂದು ಬ್ಲೂ ಕಲರ್ದು ಬ್ಲೌಸ್ ಇತ್ತಾ, ಅದನ್ನು ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡೆ. ಅದು ಒಳ್ಳೆ ಅದಕ್ಕೆ ಮ್ಯಾಚ್ ಆಯ್ತು, ಅದ್ರದ್ದೇ ಅನ್ನೋರಂಗೆ ಆಗಿತ್ತದು. ಸೀರೆ ಅಂತ ನಂಗೆ ಭಾರಿ ಇಷ್ಟ ಆಗಿತ್ತು, ಅದಕ್ಕೆ ಅದನ್ನೇ ಉಟ್ಕೋಬೇಕಂತ ಕಾದಿಟ್ಟಿದ್ದೆ ಸೀರೆನ. ನಂಗೆ ಅದಕ್ಕೆ ಅದನ್ನು ಉಟ್ಕೊಂಡು ಹಸಿರು ಬಳೆ ಅಷ್ಟೇ ಹಾಕ್ಕೊಂಡಿದ್ದೆ, ಕೊಳ್ಳತ್ರ ಕುತ್ತಿಗೆಗಷ್ಟೇ ಒಂದು ಸಲ ಹಾಕ್ಕೊಂಡಿದ್ದೆ. ಚಂದ ಕಾಣತಿತ್ತು. ಇನ್ನೊಂಚೂರು ಉದ್ದನ್ ಲಾಂಗ್ ನೆಕ್ಲೆಸ್ ಅವು ಇವು ಏನಾರು ಹಾಕೋಬೇಕಿತ್ತು ಬಿಡ. ಬ್ಯಾಡ್ರಿ, ಅವನ್ನೆಲ್ಲ ಹಾಕೊಳ್ಳೋದು ಏನೈತಿ. ನಾ ಹೆಂಗದೇನು ಹಿಂಗೆ ಸಿಂಪಲಾಗಿ ನೋಡೋದೆ ನಂಗೆ ಯಾಕೋ ಇಷ್ಟ ಅನ್ನಿಸ್ತು. ಬಳೆ ಗೊಟ್ಟಂತೆ ಅವ್ನು ಏನು ಹೇರ್ಕೊಳ್ಳೋದು. ಎಲ್ಲ ಹಾಕೊಳಕ್ಕೂ ಒಂದು ಟೈಮ್ ಅಂತ ಇರ್ತೈತಿ. ದಿನ ಹಾಕೋ ಅಂದ್ರೆ ಯಾರು ಹಾಕೊಳ್ಳೋದಿಲ್ಲ. ಇಂಥದ ಇದ್ದಾಗ ಏನಾರ ಹಾಕೋಬೇಕು, ಚಂದ ಅಂತ ಕಾಣ್ತತಿ. ನಾನು ಹುಡುಗನ ಮಕನ ನೋಡಾತಿದ್ದೆ ಶಾಂತಕ. ಹುಡುಗಿ ಯಾಕೋ ಮನ್ಸಿಗೆ ಬಂದಂಗೈತಿ, ಬಿಟ್ಟು ಕಣ್ಣು ಬಿಟ್ಟಂಗ ನೋಡಾತಿದ್ದ. ನಿನಗೂ ಮನ್ಸಿಗೆ ಬಂದಿರ್ಬೇಕಲ್ಲ ಲಕ್ಷ್ಮಿ? ಗೌಡ್ರೆ, ನೀವಿರೋದಕ್ಕೆ ನಾಚ್ಕೊಂಡು ಹೇಳೇ ಇಲ್ಲ, ಹೋಗೇ ಬಿಟ್ಲ. ಹುಡುಗ ಚಲೋ ಅದಾನ, ಹುಡುಗನ ತಾಯಿನೂ ಚಲೋ ಅದಾರ. ಆದರೂ ಅವ್ರ ತಕ್ಕ ನಮಗೆಲ್ಲ ಮಾಡೋಕ್ಕಾಕತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಪಾರ್ವತಿದು ಹೆಂಗೋ ಆತು ಹೋತು, ಈಗ ಇವ್ರದಕ್ಕರ ನಾವೇನು ಕಡಿಮೆ ಮಾಡ್ಲಾರ್ದಂಗೆ ಮಾಡ್ಬೇಕಲ್ಲ, ಏನು ಮಾಡೋದು? ಅಕ್ಕತ್ ಬಿಡ್ರಿ ಗೌಡ್ರೆ, ಹೆಂಗಾರ ದೇವ್ರು ಕೂಡಿಸಿ ಕೊಟ್ಟೆ ಕೊಡ್ತಾನ. ನನಗನ್ನಿಸ್ತತಿ ಅವ್ರೇನು ವರದಕ್ಷಿಣೆ ವರಪಚಾರ ಅಂತ ಏನು ಭಾಳ ಅಂತ ಕೇಳಲಿಕ್ಕಿಲ್ಲ ಅನಿಸ್ತತಿ. ಹ್ಞೂ ರೀ, ಈಗಿನ ಕಾಲದಾಗ ಹೆಣ್ಣು ಸಿಗೋದ ಕಷ್ಟ ಐತಿ. ಅದು ನನ್ನ ಮಗಳಿಗೆ ಏನು ಕಡಿಮೆ ಆಗೈತಿ, ಬಂಗಾರದಂಗೆ ಐತಿ ಹುಡುಗಿ. ಅದು ಅಲ್ಲದೆ ಕೆಲಸ ಬೇರೆ ಮಾಡ್ತಾಳ, ಇನ್ನೇನಕ್ಕಿನ್ನ ಇದು ಮಾಡ್ತಾರ, ಏನು ಕೇಳಲ್ಲ ಅನ್ನಿಸ್ತತಿ. ಅಲ್ಲ ಅವ್ರ ನಾವು ಹೆಂಗದೇವಿ, ಎಷ್ಟರ ಮಟ್ಟಿಗೆ ಐತಿ ನಮ್ದು ಅಂತ ಗೊತ್ತಿರ್ತೈತಿ. ಬರಕರೆಲ್ಲ ಹೇಳಿರ್ತಾರೆ. ಅಷ್ಟಿದ್ಮೇಲೆ ಅವ್ರೇನ್ರಿ ನಮ್ಮನ್ನು ಕೇಳ್ತಾರ? ನೋಡೋಣ ತಗೋರಿ, ಇನ್ನೂ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂದಾರಲ್ಲ. ಒಪ್ಪಿಗೆ ಆದ್ಮೇಲಲ್ಲ ಈ ವಿಚಾರ, ಈಗ ಯಾಕೆ ಕುಂದ್ರಿ. ನೀವು ನಮ್ಮ ಮನೆಗೆ ಬರೋದು ಅಪರೂಪ, ಏನು ಯಾವಾಗ ಬರ್ತೀರೇನು? ಮತ್ತೆ ಅದಕ್ಕೆ ಬೆಳಗ್ಗೆನೇ ಒಳಗೆ ಕರಿಬೇಕಂದೆ, ಮತ್ತೆ ಅಲ್ಲಿ ಹೋಗೋದಿತ್ತಲ್ಲ, ಹಾಗಾಗಿ ಬ್ಯಾಡ ತಡಿ, ಇನ್ನೂ ಟೈಮ್ ಸರಿ ಹೋಗೋದ್ರಾತಂತೇಳಿ ಹತ್ತಕ್ಕೆ ಹೋಗಿದ್ದೆ. ಕುಂದ್ರಿ, ಒಂದು 2 ನಿಮಿಷ. ಅದಕ್ಕೆ ಏನಾರ ತಿನ್ನಕ್ಕೆ ತೊಗೊಂಬರ್ತೀನಿ, ಇಲ್ಲ ಚಾ ತೊಗೊಂಬರ್ತೀನಿ. ಅಯ್ಯೋ ಪಾರ್ವತಿ ಅವರೇ, ಏನೂ ಬೇಡ, ನೀವು ಹಾಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವೇನು ತಿನ್ನಕ್ಕೆ ನಾಚ್ತೀವನ್ರಿ? ಅಯ್ಯೋ ದೇವ್ರೆ. ಅಲ್ಲ ಈಗ ಏನಪ್ಪ ಅಂತಂದ್ರೆ, ಅಲ್ಲೇ ತಿಂದು ಏನು ಭಾಳತ್ತಾಗಿಲ್ಲ, ಈಗ ಅಲ್ಲಿ ತಿಂದು ಇನ್ನೂ ಈಗ ಬಂದೇವಿ, ಮತ್ತೆ ಅಲ್ಲೇ ಇಲ್ಲಿ ತಿನ್ನಂದ್ರೆ ಏನು ಬೇಡ. ಬೇಕಾದ್ರೆ ಒಂದು ಸ್ವಲ್ಪ ತನಕ ಕುಂದಿರ್ತೇವೆ, ಹೋಗೋ ಹೊತ್ನಾಗ ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತೇವೆ ಅಷ್ಟೇ, ಸಾಕೇನು ಬೇಡ್ರಿಪ್ಪ. ಯಾಕಂದ್ರೆ ಇನ್ನೂ ಅಲ್ಲಿ ತಿಂದು ಬರೋದು ಈಗ ಬಂದೇವಿ. ಏನು ಮಾಡತ್ತಿದ್ದೆಪ್ಪ ಇಷ್ಟೊತ್ತನ ಹೊರಗೆ?
ಮನೆ ಹೊರಗೆ ಗಾರ್ಡನ್ ಭಾಳ ಚಂದ ಆಗೈತಿ, ಅದನ್ನ ನೋಡ್ತಾ ಇದ್ದೆ. ಟಮಾಟಿ ಆಮೇಲೆ ಹಸಿಮೆಣ್ಸಿಕಾಯಿ ಏನೇನೋ ಹಾಕ್ಯಾರ. ಹೂನಪ್ಪ, ಸಣ್ಣದೊಂದು ಕೈ ತೋಟ ಅಷ್ಟೇ. ಅದು ನಾ ಮೊದ್ಲು ಹಾಕಿದ್ದಿಲ್ಲ. ಇವು ಏನೇನೋ ಸೋಕೇಸ್ ಗಿಡ ಎಲ್ಲ ಇದು ಮಾಡಿದ್ರು. ನಮ್ಮ ಪಾರ್ವತಿ ಬಂದ್ಲಲ್ಲ, ಹಾಕಿ ಇದು ಜೊತೆಗೆ ಏನದ ಒಂದಿಷ್ಟು ಟಮಾಟಿ ಜಾಗ ಎಲ್ಲ ಭಾಳ ಇತ್ತಲ್ಲ, ನಮ್ದೇನು ಗಾರ್ಡನ್ ಮಾಡಕ್ಕಂತೇಳಿ ಭಾಳ ಜಾಗ ಬಿಟ್ಟಿತ್ತಲ್ಲ, ಅಲ್ಲೆಲ್ಲ ಅವು ಶೋಕೇಸ್ ಗಿಡದ್ದೆಲ್ಲ ತೆಗೆದು ಏನು ಮಾಡ್ಯಾಳ, ಅಲ್ಲೇ ಹಿಂಗೆ ಮನೆಗೆ ಬೇಕಾಗಿದ್ವನ್ನ ಒಂದೆರಡು ಟಮಾಟಿ ಗಿಡ, ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಗಿಡ, ಆಮೇಲೆ ಈ ಕಡೆ ಸೈಡ್ ಅದು ಎಂಥದ ಇದು ಹಚ್ಚಾಳಪ್ಪ, ಅದು ನನಗದು ಹೇಳಕ್ಕೂ ಬರೋಲ್ತು, ಬಟಾಣಿಕಾಳು ಬಳ್ಳಿ ಹಬ್ಬಿಸಾಳ. ಅದು ಒಟ್ಟು ಹಿಂಗೆ ಕಾಯಿಪಲ್ಲೆ ಟೈಪ್ ಬೆಳೆದಾಳ. ಹಳ್ಳಿಯಾಗಿದ್ದ ಅವ್ರಿಗೆ ಕಾಯಿಪಲ್ಲೆ ಇಂಥವೆಲ್ಲ ಮಾಡಿರುಡ ಪಾಪ ಮಾಡ್ಬೇಕಂತತಿ. ಪಾರ್ವತಿ, ಅರ್ಶಿನ ಕುಂಕುಮ ಜೊತೆಗೆ ಜಂಪರ ಏನೋ ಇಟ್ಟು ಕೊಡು, ಉಡಿ ತುಂಬ. ಹೆಣ್ಮಕ್ಳು ಮುತ್ತೈದೆ ಹೆಣ್ಮಕ್ಳು ಮನೆಗೆ ಬಂದಾರ. ಬೇಡ ಬೇಡ, ಅದೆಲ್ಲ ಯಾಕ್ರಿ? ಹಾಂ ಹೌದು, ಇದ್ರ ಜಂಪರ್ ಪೀಸ್ ಸೀರೆ ಎಲ್ಲ ಏನು ಬೇಡ್ರಿ ಪಾರ್ವತಿ ಅವರೇ, ಬರೀ ಒಂದು ಸ್ವಲ್ಪ ಕುಂಕುಮ ಕೊಡ್ರಿ ಸಾಕು. ಅಯ್ಯೋ ದೇವ್ರೆ, ಅಲ್ವಾ ಮುತ್ತೈದೆ ಹೆಣ್ಮಕ್ಳು ಮನೆಗೆ ಬಂದಿರಿ, ಗೌರಿ ಹಬ್ಬ ಐತಿ, ಈಗ ಹಂಗೆ ಹೋಗೋದನ? ಏನಾಗಲ್ಲ ತಡಿ, ಹಿಂಗೆ ಪಟ್ ಅಂತೇಳಿ ಯಾರ ಬಂದ್ರ ಮಾಡಿದ್ರ ಕೊಡಾಕಂತೇಳಿ ಇಟ್ಟಿರ್ತಾಳಕ್ಕೆ ಸೀರೆರ ಚಲೋ ಜಂಪರ್ ಪೀಸರ ಇಟ್ಟಿರ್ತಾಳೆ. ಏನಾಗಲ್ಲ, ಹೆಣ್ಮಕ್ಳಿಗೆ ಮುತ್ತೈದೆ ಹೆಣ್ಮಕ್ಳಿಗೆ ಹಂಗೆ ಕಳಿಸ್ಬಾರ್ದು ಯಾವಾಗಲೂ. ಹೂವು ಏನು ಅರಿವಿ ಅರಿಶಿನ ಕುಂಕುಮ ಇಂಥ ಕೊಟ್ಟೆ ಕಳಿಸ್ಬೇಕು. ನೀವು ಸುಮ್ಮನಿರುವ, ಯಾ ಬ್ಯಾಡ ಅನ್ನಕ್ಕೆ ಹೋಗ್ಬೇಡ್ರಿ, ನೀವು ಸುಮ್ಮನಿರ ಪಾರ್ವತಿ, ಹೋಗುವ ತರೋಗು. ಅದಕ್ಕೆ ನೋಡ್ರಿ, ಹಿರಿಯರು ಇರ್ಬೇಕು ಅನ್ನೋದು ಮನ್ಯಾಗ. ಹಾಂ, ದಣದ ಬಂದರಿಗೆ ನೆಳ್ಳು ಕೊಡಕ್ಕೆ ಒಂದು ಮರ ಹೊಲದಾಗ, ಮನ್ಯಾಗ ಸಣ್ಣರಿಗೆ ಹೇಳಕ್ಕೆ ಹಿರಿಯರು ಒಬ್ರು ಇರ್ಬೇಕು. ಮತ್ತೆ ಹೆಂಗೆ ಅನಿಸ್ತು ಹುಡುಗಿ ಮನ್ಸಿಗೆ ಬಂತ? ಇನ್ನೂ ಏನನ್ನೋದು ನಾವು ತೀರ್ಮಾನ ಮಾಡಿಲ್ರಿ. ಹುಡುಗಿ ಮನ್ಸಿಗೆ ಬಂತ ಅನ್ನೋದಕ್ಕಿಂತ ನನ್ನ ಮಗನ್ನೇ ಕೇಳಿ ವಿಚಾರಿಸೋಣ ಅಂತೇಳಿ ನಾನು ಅಲ್ಲೇನು ಮಾತಾಡಕ್ಕೆ ಹೋಗಲಿಲ್ಲ. ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತೇವೆ ಅಂತ ಅಷ್ಟೇ ಅಂದೆ. ಹುಡುಗಿ ಭಾಳ ಸಿಂಪಲ್ಲಾಗಿ ತಯಾರಾಗಿದ್ಲ, ಒಂದು ಪ್ಲೇನ್ ಸೀರೆ ಉಟ್ಕೊಂಡಿದ್ಲ. ಅಯ್ಯ ಇದ್ರಲ್ಲ ಹಾಕ್ಕೊಳ್ಳೋದು ನೋಡ್ರಿಪ್ಪ, ನಾ ಹಿಂಗೆ ಹೇಳ್ತೇನೆ ಅಂತ ತಿಳ್ಕೊಬೇಡ್ರಿ. ನಮ್ಮ ಸೊಸಿ ಒಳಗೋಗಿ ಕೇಳಿ, ಒಳಗೋಗಿ ಹೇಳಿಕೆ ನಮ್ಮ ಪಾರ್ವತಿ, ಅದಕ್ಕೆ ಹೇಳಕತ್ತೀನಿ. ನಾನು ಹೇಳೋದಾದ್ರೆ ನೀವು ಬೀಗ್ತನ ಬೇಡ, ತೆಗಿರಿಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೆ ಹೇಳ್ತೇನಲ್ಲ, ಅವ್ರ ಮನೆ ಲಕ್ಷ್ಮೀನ, ಲಕ್ಷ್ಮಿ ಅಂತ ನಾನು ನೋಡ, ಪಾರ್ವತಿನ ನಮ್ಮ ಮನೆಗೆ ತೊಗೊಂಡಿದ್ದು ನಮ್ಮ ತೀರ ಬಿಡ್ತೀರ ಪೂರ್ತಿ ₹1 ಇವತ್ತಿನವರೆಗೂ ಅವ್ರ ಮೈ ಮ್ಯಾಗ ಅವ್ರು ಹಾಕ್ಕೊಂಡಿಲ್ಲ. ಅಯ್ಯೋ, ಮದುವೆಗೂ ಪೂರ್ತಿ ನಮ್ಮ ಶ್ರೀಕಾಂತನ ಹಾಕ್ಯಾನ ಖರ್ಚು. ಆಮೇಲೆ ಬಾಣಿತನದ್ದು ಮೊಮ್ಮಕ್ಕಳು ಹುಟ್ಟಿದ್ದು ಅದು, ಅಯ್ಯೋ ಪ್ರತಿಯೊಂದು ರೀಪ. ಅಯ್ಯೋ, ಇಷ್ಟು ದೂರ ಹೋಗ್ತೀರಿ ನೀವು? ಅವ್ರ ಅಪ್ಪರಿಗೆ ಮದುವೆ ವಸ್ತ್ರಾಗ ಪಾರ್ಸಿ ಹೊಡಿತು. ವಸ್ತ್ರಾಗ ಅನ್ನೋಕ್ಕೇನ ಮದುವೆ ಲಗ್ನಕ್ಕಿಂತ ಇನ್ನೂ ಒಂದು ವಾರ 10-15 ದಿನ ಮುಂಚೆ ನೋಡ್ರಿ, ಪಾರ್ಸಿ ಹೊಡೆದ್ಮೇಲೆ ಲಗ್ನ ಆಗಿದ್ದು. ಅವಾಗ ದವಾಖಾನಿಗೆ ಒಂದು ನಮೂನಿ ರೊಕ್ಕ ಸುರಿದ ನಮ್ಮ ತಮ್ಮ. ನೆಟ್ಟಗಾಗಿ ಇವತ್ತು ನಿಂತಾರಂದ್ರೆ ಅದಕ್ಕೆ ದವಾಖಾನಿ ಪೂರ್ತಿ ರೊಕ್ಕನ ಕೊಟ್ಟಿರೋದ ನಮ್ಮ ತಮ್ಮ. ನಿಮ್ಮುಂದು ಅಂತ ಹೇಳತ್ತೇನೆ ನಾನು. ಅಯ್ಯೋ, ಇದೇ ಒಂದು ಅಂತಲ್ರಿ ಆದರೂ ನಮ್ಮ ಅಪ್ಪಿ ಇಲ್ಲಿ ನಮ್ಮ ತಮ್ಮಾರ ಮನೆಗೆ ಇಲ್ಲಿ ಬಂದಲ್ಲ, ಇಲ್ಲಿ ಮದುವೆ ಆಗಿ ಬಂದಾಗಿಂದಾನು ಇಲ್ಲಿಂದ ರೊಕ್ಕ ಸಂತಿ ಎಲ್ಲ ಹೋಗ್ತಾಯಿತ್ತು ನೋಡ್ರಿ ಅವ್ರ ಮನೆಗೆ. ಅರ್ಧ ಇವರೇ ನೋಡ್ಕೊಂಡಂಗೆ ಅವ್ರನ್ನೆಲ್ಲದಕ್ಕೂ ಪ್ರತಿಯೊಂದು. ನಾಳೆ ನೀವು ಆ ಲಕ್ಷ್ಮೀನ ಮಾಡಿಕೊಂಡ್ರು ನಿಮ್ಮ ಮನೆಗೆ ನೀವೇ ಮಾಡೋದೆ ಜಪಾನ್ ಜತ್ನ ಎಲ್ಲ. ಆಮೇಲೆ ಆ ಹುಡುಗಿಗೇನು ಗಾಂಚಲಿ ಕಡಿಮೆ ಇಲ್ಲ, ಭಾರಿ ಒಂಥರ ಸೊಕ್ಕು. ಅಯ್ಯೋ ವಿಪರೀತ ಐತಿ. ಒಂದ್ಸಲ ನಾನೇ ಹಂಗಲ್ಲವ, ಹಿಂಗೆ ಮಾಡ್ಬೇಕು, ಹೆಣ್ಮಕ್ಳು ಸೂಕ್ಷ್ಮಾಗಿರ್ಬೇಕು ಅಂತ ಹೇಳತ್ತೀನಿ. ಎಂತ ಓದಿರ್ಬೇಕಂತೀರಿ ನನಗೆ? ಅಯ್ಯೋ ಹೌದು, ಅಂತಾರೆ ನೀವು ದೊಡ್ಡವರು, ನಿಮಗೆಲ್ಲ ಗೊತ್ತನ ಏನೇನೋ ನಂಗೆಲ್ಲ ನೆನಪು ಇಟ್ಕೊಳಕ್ಕಾಗಂಗಿಲ್ರಿಪ್ಪ. ಹಂಗೆ ನಾನಿದೆಲ್ಲ ಯಾಕೆ ಹೇಳತ್ತೀನಿ ಅಂದರೆ, ಈಗ ನಮ್ಮ ಅಶ್ವಿನಿನ ನಿಮ್ಮ ಮನೆಗೆ ಕೊಡತ್ತೇವಿ, ನೀವು ಪಾಪ ಇವ್ರಿಗೆ ಹೇಳಿರಿ ಸಂಬಂಧನ. ಈಗ ಅವರು ಹಂಗಾರೆ ಚಲೋ ಇರ್ಬೇಕು ಬಿಡು ಅಂದ್ಕೊಂಡು ಪಾಪ ಅವರು ಈಗ ನೀವು ಹೇಳಿರಿ ಅನ್ನೋ ಒಂದು ಮಾತಿಗೆ ಅವ್ರೇನು ಮಾಡ್ಬಿಡ್ತಾರೆ, ಹುಡುಗಿನ ನೋಡ್ಯಾರ, ಈಗ ಒಪ್ಕೊಂಡು ಲಗ್ನನೂ ಮಾಡಿದ್ರು ಅಂತ ಇಟ್ಕೊರಿ. ಅವಾಗ ನಾಳೆ ಹುಡುಗಿ ನೆಟ್ಟಿಗಿರಲಿಲ್ಲ ಅಂದರೆ ಈಗ ಏನಕ್ಕೈತಿ ಅಂದರೆ ನಿಮ್ಮ ಹೆಸರು ಕೆಡ್ತತ್ ನೋಡ್ರಿ ಅಲ್ಲಿ, ಹೌದಿಲ್ಲ? ಇವರು ತೋರಿಸಿದ್ರು, ಈಕೆ ಹೇಳಿದ್ಲು ಅಂತೇಳಿ ನಾನು ಒಪ್ಕೊಂಡೆ, ನನ್ನ ಮಗ ತೋರಿಸಿದೆ. ಈಗ ನೋಡಿದ್ರೆ ಆ ಹುಡುಗಿ ನೆಟ್ಟಿಗಿಲ್ಲ, ಏನಿಲ್ಲ, ಒಳ್ಳೊಳ್ಳೆ ಮಾತಾಡ್ತೈತಿ ಅಂಥೇಳಿ ನಿಮ್ಗೆ ಅನಿಸಿ ಇವ್ರ ಮೇಲೆ ನಿಮ್ಮದು ಅವ್ರದ್ದು ಗೆಳತ್ಯನ ಹಾಳಾಗ್ಬಾರ್ದು ನೋಡ್ರಿ. ಅದಕ್ಕೆ ಹೇಳಕತ್ತೀನಿ. ಅದು ಅಲ್ಲದೆ ನೀವರ ನನಗೆ ಸುದ್ದಿ ಬಂದ ಪ್ರಕಾರ ನಿಮ್ಮನ್ನು ನೋಡಿದ್ರೆ ಗೊತ್ತಾಕತಿ ನೀವು ಸ್ವಲ್ಪ ಸಿಟಿ ಸ್ಟೇಲ್ನಾಗ ಇರೋರು ಅಂತೇಳಿ. ಅದಕ್ಕೆ ಏನು ತಿಳಿತೈತ್ರಿ, ಹಳ್ಳಿ ಮುಕ್ಕ ಹುಳ್ಳಿ ಸಾರು, ಏನೇನು ಗಂಧಿಲ್ಲ ಗಾಳಿಲ್ಲ. ಮೊನ್ನೆ ನಮ್ಮ ತಮ್ಮನ ಕೊಡ್ಸಾನಕಿ ಕೆಲಸನ. ಅಯ್ಯ, ಯಾಕೇನು ಓದಿ ತೊಗೊಂಡಾಳಂತ ಮಾಡಿರನ, ನಮ್ಮ ತಮ್ಮ ಕೊಡ್ಸಾನ ಕೆಲಸನ. ಅತ್ತಿ ಸಾಧ್ಯ ಆತಂದ್ರ 4 ಒಳ್ಳೆ ಮಾತಾಡ್ರಿ, ಆಗು ಒಂದು ಕಲ್ಯಾಣ ಕಾರ್ಯಕ್ಕೆ ಕೈ ಜೋಡಿಸ್ರಿ. ಏನ ಕಲ್ಲು ಹಾಕಬೇಡ್ರಿ. ಏನು ನೀವು ಮಾಡ್ತಾ ಇರೋದು? ವಯಸ್ಸಿಗೆ ತಕ್ಕಂಗೆ ನಡ್ಕೋರಿ ಐತಿ, ವಯಸ್ಸಿಗೆ ತಕ್ಕಂಗೆ ನಡ್ಕೋರಿ. ವಯಸ್ಸು ಆದಂಗೆ ಏನ ಆ ವಯಸ್ಸಿಗೆ ಒಂದು ಬೆಲೆ ಬರ್ಬೇಕ ಹೊರತು ಬೆಲೆ ತೆರಬಾರ್ದು. ಅದನ್ನ ಅರ್ಥ ಮಾಡ್ಕೊರಿ. ಬರೀ ಅದನ್ನ ಖರ್ಚು ಮಾಡ್ತಾಳೆ, ಇದನ್ನ ಖರ್ಚು ಮಾಡಿಸ್ತೀವಿ, ನಾವು ಅದನ್ನ ಕೊಟ್ವಿ ಅಂತ ಹೇಳ್ತೀರಿ. ಅಲ್ಲ, ಅವರು ಎಷ್ಟು ಚಂದ ನಡ್ಕೊತ ಅದಾರ ನಮ್ಮ ಮನೆ ಒಳಗೆ ಅನ್ನೋದು ಅರ್ಥ ಮಾಡ್ಕೊರಿ. ನೋಡ್ರಿ ಆಂಟಿ, ನಾನು ನಿಮ್ಮ ಮುಂದೆ ನಮ್ಗೆ ಮುಚ್ಚುಮರಿ ಮಾಡಿ ಹೇಳೋ ಅವಶ್ಯಕತೆ ನನಗಿಲ್ಲ. ನಾ ಇದ್ದಿದ್ದೇ ಹೇಳ್ತೇನೆ. ಆತು, ಹೌದು, ನಾವು ನಮ್ಮ ಹೆಂಡತಿ ಮನ್ಯಾಗ ಭಾಳ ಶ್ರೀಮಂತರು ಇಲ್ಲ ಅಂತೇಳಿ ನಾವು ಕೊಟ್ವಿ ಅಂತೇಳಿ ಇಟ್ಕೊರಿ. ನಾವು ಮಾಡಿದ್ವಿ, ನನ್ನ ಮಕ್ಳಿಗೆ ನಾ ಮಾಡಿದೆ, ನನ್ನ ಹೆಂಡತಿ ಸಂತೋಷಕ್ಕೋಸ್ಕರ ಅವ್ರು ತವ್ರ ಮನೆಗೆ ಕೊಟ್ಟು ಹೆಲ್ಪ್ ಮಾಡಿದೆ. ಏನಾಗದೈತಿ?
ನಮ್ಮ ಹತ್ರ ದೇವ್ರು ಕೊಟ್ಟಾನ ಅದಕ್ಕೆ ಮಾಡ್ತೀವಿ. ಅವಾಗೇನೋ ಆ ಥರ ತೊಂದರೆ ಆಗಿತ್ತು. ಈಗ ಒಬ್ಬ ಮನುಷ್ಯ ಸಾಯತನ ಅಂದಮೇಲೂ ನಮ್ಮ ಹತ್ರ ಇರೋ ಹಣ ಅಷ್ಟು ಜೊಪೋನೆ ತಿಜೋರಿ ಒಳಗಿಟ್ರೆ ಅವ ಮನುಷ್ಯ ಸತ್ತೋದ್ರ ಜೀವ ಕೊಡಕೈತೆ. ಅದರಿಂದ ಅವ್ನು ಉಳಿತಾನ ಅಂದಮೇಲೆ ಮಾಡೋದೇನೈತಿ ತಪ್ಪು? ನಮಗಿಲ್ದ ನಾವು ಮಾಡ್ತಾ ಇದೀವಿ ಅಂದರೆ ಒಂದು ಮಾತು, ನಮಗೆ ದೇವ್ರು ಸಾಕಷ್ಟು ಕೊಟ್ಟೆ ಈಗ ನಾವು ಹೆಚ್ಚಿಗೆ ಆಗಿದ್ದನ್ನ ಒಬ್ರಿಗೆ ಈ ಥರ ಹಿಂಗೆ ಹೆಲ್ಪ್ ಆಕತಿ ಅಂದರೆ ಏನು ತಪ್ಪೈತೆ ಅದ್ರೊಳಗೆ? ನೀವು ಲಕ್ಷ್ಮೀನ್ ಮಾಡ್ಕೊಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ, ಮತ್ತೆ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಲಕ್ಷ್ಮೀನ್ ಮಾಡ್ಕೊರಿ ಬಿಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಅಲ್ಲಪ್ಪ ನಾನು ಅದನ್ನ ಹೇಳತ್ತಿದ್ದಿಲ್ಲ. ಸಾಕತ್ತಿ, ನೀ ಏನು ಹೇಳತ್ತಿದ್ದಿ ನಂಗೆಲ್ಲ ಗೊತ್ತೈತಿ. ಏನತ್ತಿ? ನಮ್ಮ ಹತ್ತಿಗೆ ಟೈಮ್ ಸಿಕ್ಕರೆ ಸಾಕು ಏನು ಅನ್ಬೇಕು ಅಂತ ಕಾಯ್ತಿರ್ತಾರ. ನೋಡವ ನಾ ಇನ್ನೂ ಮಾತಾಡತ್ತೀನಿ, ಆಲೆ ಬಂದು ಹಿಂಗೆ ಮಾಡ್ತಾನೆ. ಇರ್ಲಿ ಬಿಡತ್ತಿ, ಬಂದ್ರ ಮುಂದೇನು ನಮ್ಮ ಮತ್ತೆ ಹಂಗೆ ಒಟ್ಟು ಯಾರಿಗೆ ಏನು ಅನ್ಲಿ ಅಂತ ಕಾಯ್ತಿರ್ತಾಳ. ಹೋಗ್ಲಿ ಬಿಡು, ನಿಮ್ಮ ಮುಂದೆ ಸುಮ್ಮನೆ ಈ ಥರ ಪಂಚಾಯತ್ ಮಾಡಿದ್ರೆ ನಿಮಗೂ ಬೇಜಾರಾಕೈತಿ. ಅಂದಂಗೆ ಹುಡುಗಿ ನೋಡ್ಬಂದ್ರೆ ನಿಮ್ಗೆ ಹೆಂಗೆ ಅನಿಸ್ತು? ಅಲ್ಲ ತಡಿ, ನಿಮ್ಮನ್ನು ಕೇಳೋಕ್ಕಿಂತ ಮುಂಚೆ ನಾನು ಫಸ್ಟ್ ಮದುವೆ ಹುಡುಗನ ಕೇಳೋಣ. ಹೆಂಗೆ ಅನಿಸ್ತು ಬ್ರದರ್? ಹುಡುಗಿ ಹುಡುಗಿ ಸಿಂಪಲ್ ಆಗಿ ರೆಡಿ ಆಗಿದ್ರು, ನೋಡೋಕೆ ಚೆನ್ನಾಗಿದ್ದಾರೆ, ನಂಗೆ ಇಷ್ಟ ಆದ್ರು. ಆತಲ್ಲ ಮತ್ತೆ